ಮುದಿಗೆರೆಪಾಳ್ಯ ಎಂಬ ಚಿಕ್ಕ ಹಳ್ಳಿ. ತುಮಕೂರಿಗೆ ಸೇರಿದ ಈ ಗ್ರಾಮ ಯಾವುದೇ ರೀತಿಯ ಅಭಿವೃದ್ಧಿ ಹೊಂದದ ಗ್ರಾಮ. ಭಾರತದ ಜೀವ ಹಳ್ಳಿಗಳಲ್ಲಿದೆ ಎಂದು ಹೇಳಿ ಹೇಳಿ ಆ ಅಮಾಯಕ ಹಳ್ಳಿಗರಿಗೂ ರಾಜಕೀಯದ ಸೋಂಕು ತಗುಲುವಂತಾಯಿತು. ಇಲ್ಲಿನ ಕಥೆಯೂ ಹಾಗೆ. ಸತ್ತವಳ ಮನೆಯಲ್ಲಿ ಸುಮ್ಮನಿದ್ದಾರೆ, ಅವಳನ್ನು ಕಟ್ಕೊಂಡವನು ಸುಮ್ಮನಿದ್ದಾನೆ. ಆದರೆ ಸಾವಿನ ಮನೆಯಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದು ಮಾತ್ರ ಅಲ್ಲಿನ ರಾಜಕೀಯ. ಆದದ್ದಿಷ್ಟು, ತಕ್ಕ ಮಟ್ಟಿಗೆ ಸ್ಥಿತಿವಂತನಾದ ವೆಂಕಟೇಶ ಓದು ಅರ್ಥಕ್ಕೆ ನಿಲ್ಲಿಸಿ ವ್ಯವಸಾಯ ಮಾಡಿಕೊಂಡಿದ್ದ. ಮನೆಯ ಕಿರಿಯ ಮಗನಾಗಿದ್ದರಿಂದ ಸಹಜವಾಗಿ ಈತನ ಮೇಲೆ ಮನೆಯವರಿಗೆ ಪ್ರೀತಿ ಇತ್ತು. ಮದುವೆ ವಯಸ್ಸಿಗೆ ಬಂದ ಮಗನಿಗೆ ಮದುವೆಯ ತಯಾರಿ ನಡೆದಿತ್ತು. ವೆಂಕಟೇಶನ ಬಾಳಿಗೆ ಸತಿಯಾಗಿ ಬಂದವಳು ಗುಬ್ಬಿ ತಾಲೂಕಿನ ಲಕ್ಷ್ಮೀದೇವಿ. ಹಾಗೆ ವೆಂಕಟೇಶನ ಜೀವನಕ್ಕೆ ಶನಿ ವಕ್ಕರಿಸಿಕೊಂಡಿದ್ದು ಕೂಡ ಅದೇ ದಿನ. ಗುಬ್ಬಿ ತಾಲೂಕಿಗೆ ಜರೆಗುಡಂಪಳ್ಳಿ ಅಂತ ಇದೆ, ಅಲ್ಲಿ ಹೆಣ್ಣು ನೋಡಿದ್ದೆ. ತಂದೆ ತಾಯಿ ಬೇಡ ಅಂದರು. ನಾನೇನು ಮಾಡಿದೆ, ಇನ್ನು ಈ ಬೇರೆ ಕಡೆ ಎಲ್ಲಿ ನೋಡೋದು ಅಂತೇಳಿ ಮದುವೆ ಮಾಡ್ಕೊಂಡೆ ಸರ್. ಮದುವೆ ಮಾಡ್ಕೊಂಡೆ, ಅವಳಿ ಜೋಳಿ ಮಕ್ಕಳು ಆದ 9 ತಿಂಗಳಿಗೆ. ಮದುವೆ ಆದ 9 ತಿಂಗಳಿಗೆ ಮಕ್ಕಳು ಹುಡುಗ. ಲಕ್ಷ್ಮೀದೇವಿ ಒಳ್ಳೆ ಹುಡುಗಿ, ಜೊತೆಗೆ ಒಳ್ಳೆಯ ಮನೆ ತಂದವಳು. ವಯಸ್ಸಿನಲ್ಲಿ ಚಿಕ್ಕವಳಾದ ಲಕ್ಷ್ಮೀದೇವಿ ತನ್ನ ಗಂಡನ ಜೊತೆ ಚೆನ್ನಾಗೇ ಇದ್ದವಳು. ಶ್ರೀಮಂತ ಮನೆಯ ಹುಡುಗಿಯಾದ್ರಿಂದ ತನ್ನ ತವರು ಮನೆಯಲ್ಲಿ ಸುಖವಾಗಿ ಬೆಳೆದವಳು. ಆದರೆ ಇಲ್ಲಿನ ವಾತಾವರಣ ಆಕೆಗೆ ಅಷ್ಟು ಬೇಗ ಒಗ್ಗಲಿಲ್ವೇನೋ. ಗಂಡ ಹೆಂಡತಿಯ ಮಧ್ಯೆ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳಗಳು ನಡೆಯುತ್ತಿತ್ತು. ವೆಂಕಟೇಶನ ತಂದೆ ತಾಯಿ ಕೂಡ ಒಳ್ಳೆಯವರು, ಸೊಸೆಯನ್ನು ಮಗಳಂತೆ ನೋಡಿಕೊಂಡಿದ್ರು. ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಮಾಡ್ತಿದ್ರೆ ಸುಮ್ಮನಿದ್ದು ಕೊರಗುತ್ತಿದ್ರೆ ಹೊರತು ಯಾರಿಗೂ ಕೆಟ್ಟದಾಗಿ ಮಾತನಾಡ್ತಿರ್ಲಿಲ್ಲ. ನಾವೇನು ಜಗಳ ಪಗಳ ಏನು ಕಾಯ್ತಿರ್ಲಿಲ್ಲಣ್ಣ. ಅದೇ ಅವರೇ ಕೂಗಾಡ್ಕೊಳ್ಳವು ಎಲ್ಡು ಅಯ್ಯೋ ಇವು ಹಿಂಗಲ್ವಾ ಅಂದ್ಕೊಂಡು ನಾವು ಸುಮ್ಮನಾಗಿವಿ. ಇನ್ನು ಚೆನ್ನಾಗೇ ಇರೋರು ಇನ್ನೂ ಗಳಿಗೆ ನಾವು ಇನ್ನೇನು ಕಾಯಕ್ಕೆ ಹೋಗೋಣ ಅವ್ರನ್ನ. ಮದುವೆಯಾಗಿ 10 ತಿಂಗಳಿಗೆ ಲಕ್ಷ್ಮೀದೇವಿ ಅವಳಿ ಜವಳಿ ಹೆಣ್ಣು ಮಕ್ಕಳನ್ನು ಹೆತ್ತಲು. ಅಲ್ಲಿಂದ ಆಕೆಗೆ ಪದೇ ಪದೇ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತಿತ್ತು ಎನ್ನಲಾಗಿದೆ. ಆದರೂ ಸುಖವಾಗೇ ಇತ್ತು ಆ ಕುಟುಂಬ. ಆದರೆ ಆ ಖುಷಿ ಜಾಸ್ತಿ ದಿನ ಉಳಿಯಲಿಲ್ಲ. ಅಲ್ಲೊಂದು ಸಾವು ಕಾಣಬೇಕಿತ್ತು. ಆ ಸಾವಿನಿಂದ ವೆಂಕಟೇಶ ಜೈಲು ಸೇರಬೇಕಿತ್ತು. ಕೊನೆಗೂ ಆ ದಿನ ಬಂದೇ ಬಿಟ್ಟಿತ್ತು. ಏನು ಮನೆ ಒಳಗೆ ಸಣ್ಣ ಪುಟ್ಟ ಬಂದೇ ಬರ್ತವೆ ಸರ್. ಅತ್ತೆ ಸೊಸೆ ಗಂಡ ಮಾವ ಅನ್ನೋದು ಇದ್ದೇ ಇರ್ತದೆ. ಏನು ಅಕಸ್ಮಾತ್ ಏನೋ ಹೊಂದಿರ್ತಾರೆ ಅಂತ ಅವು ಈ ಥರ ಸಿಮಣ ಇಟ್ಕೊಂಡು ಸತ್ತು ಆ ಇದಕ್ಕೆ ಇವತ್ತು ನಮ್ಮನ್ನು ತಂದು ಒಳಗಡೆ ಹಾಕಿದೆ. ಅದ್ಯಾವ ಕಾರಣಕ್ಕೆ ಆಕೆ ಮುನಿಸ್ಕೊಂಡು ತನ್ನನ್ನು ತಾನು ಸುಟ್ಟಿಕೊಂಡ್ಲೋ ಗೊತ್ತಿಲ್ಲ. ಆದರೆ ಆ ಕಿಡಿ ಮಾತ್ರ ವೆಂಕಟೇಶನ ಇಡೀ ಜೀವನವನ್ನು ಸುಟ್ಟು ಹಾಕಿಬಿಟ್ಟಿತ್ತು. ಮನೆ ಒಳಗೆ ಅತ್ತೆ ಸೊಸೆ ಬಂದೇ ಬರ್ತದೆ. ಏನೋ ಒಂದು ಇದಕ್ಕೆ ಅವಳಿಗೆ 2 ಮಕ್ಕಳು ಅವಳಿ ಜೋಳಿ ಮಕ್ಕಳನ್ನು ಹೊಟ್ಟೆ ನೋವು ಬರ್ತಾಯಿತ್ತು. ಅವಾಗ ಅವಳು ಇದಾಗಿ ಮಾಡ್ಕೊಂಡಿದ್ದಕ್ಕೆ ಇದು ಮಾಡಿ ಆಕೆಗೆ ಪದೇ ಪದೇ ಬರುತ್ತಿದ್ದ ಹೊಟ್ಟೆ ನೋವು ಕೂಡ ಆಕೆಯ ಆತ್ಮಹತ್ಯೆಗೆ ಕಾರಣವಾ ಗೊತ್ತಿಲ್ಲ. ಸತ್ತದ್ದು ಆಕೆ, ಆದರೆ ಅವಳು ನೇರವಾಗಿ ಕೊಳ್ಳಿಟ್ಟದ್ದು ಮಾತ್ರ ತನ್ನ ಗಂಡ ವೆಂಕಟೇಶನ ಎದೆಗೆ. ಈಗ ಆತನ ಕುಟುಂಬದ ಕತೆ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ.